ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸತೀಶ್ ಜಾರಕಿಹೊಳಿಗೆ ಭಾರಿ ಮುಖಭಂಗ ಆಗಿದೆ. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಬೆಳವಣಿಗೆ ಗಮನ ಸೆಳೀತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿನೇ ಹೋಗಿ ಕೂತು ಎರಡೆರಡು ತಿಂಗಳು ತಯಾರಿ ಮಾಡಿ ಪ್ರತಿಷ್ಠೆಯಾಗಿ ತಗೊಂಡು ದೊಡ್ಡ ಪೆಟ್ಟು ತಿಂದಿದ್ದಾರೆ. ಈಗ ರಾಜ್ಯ ಮಟ್ಟದಲ್ಲಿ ನಾಯಕತ್ವ ವಹಿಸಿಕೊಳ್ಳಬೇಕು ಅಂತ ಹಠ ತೊಟ್ಟಿರುವ, ಈಗ ಬೇರೆ ಚಾಪರು ರಾಜ್ಯ ಪ್ರವಾಸಕ್ಕೂ ಸತೀಶ್ ಜಾರಕಿಹೊಳಿ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಬೆಳವಣಿಗೆಗಳು ಗಮನ ಸೆಳೀತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಮುಸುಕಿನ ಗುದ್ದಾಟ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ. KPCC ಅಧ್ಯಕ್ಷರಾಗೋಕ್ಕೆ ಬಯಸ್ತಿದ್ದಾರೆ, CM ಆಗೋಕ್ಕೆ ಬಯಸ್ತಿದ್ದಾರೆ. ಇದೆಲ್ಲದರ ನಡುವೆ ಭಾರಿ ಮುಖಭಂಗ ಆಗಿದೆ. ಕೈ ಒಳಗಿನ ಸತೀಶ್ ಜಾರಕಿಹೊಳಿ ವಿರೋಧಿಗಳು ಮತ್ತು BJPಯವರು, ಅದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದಾಗಿ ಸತೀಶ್ ಜಾರಕಿಹೊಳಿಗೆ ಅತಿ ದೊಡ್ಡ ಹಿನ್ನಡೆಯೊಂದು ಈಗ ಬಂದೆರಗಿದೆ. ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ಬೆಳಗಾವಿ ರಾಜಕಾರಣದಲ್ಲಿ ಈಗ ಬಿರುಗಾಳಿ ಎಬ್ಬಿಸಿರುವಂಥ ಬೆಳವಣಿಗೆ ಇದು. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂಥ ಲೀಡರು. ಎಷ್ಟರ ಮಟ್ಟಿಗೆ ಅಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ನಾನು CM ಆಕಾಂಕ್ಷಿ ಅನ್ನೋ ತನಕ ಅವರು ಓಪನ್ ಆಗಿ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸಂದೇಶವನ್ನು ರವಾನಿಸುವ ತನಕ, ಅಧ್ಯಕ್ಷಗಿರಿ ಚೇಂಜ್ ಆಗಬೇಕು ಅನ್ನೋ ತನಕ ಪೈಪೋಟಿಗೆ ನಿಂತವರು ಸತೀಶ್ ಜಾರಕಿಹೊಳಿ ಅವರು. ನಾವು ಸದ್ದಿಲ್ಲದೆ ಗೆಲ್ಲಿಸ್ಕೊಳ್ತೀವಿ, ಜಾಹೀರಾತು ಮಾಡಲ್ಲ, ನಾವು ಸ್ವಂತ ಹಣ ಖರ್ಚು ಮಾಡಿ ಎಲೆಕ್ಷನ್ಗಳನ್ನು ಗೆಲ್ಲಿಸಿದ್ದೀವಿ, ರಾಜ್ಯ ರಾಜಕಾರಣದಲ್ಲಿ ನಮ್ಮ ಪವರ್ ಬೇರೆ ಇದೆ. ಬಟ್ ಕೆಲವರು ಜಾಹೀರಾತು ಜನಪ್ರಿಯತೆಗೆ ಪ್ರಚಾರ ಮಾಡ್ಕೊಳ್ತಾರೆ, ನಾವು ಮಾಡ್ಕೊಳ್ಳಲ್ಲ ಅಷ್ಟೇ, ಅದನ್ನು ನಮ್ಮ ತಾಕತ್ತೇನು ಅಂತ ತೋರಿಸ್ಕೊಡ್ತೀವಿ ಅವಕಾಶ ಕೊಟ್ಟರೆ ಅನ್ನೋ ತನಕ ಬಹಿರಂಗವಾಗಿ ಗುಡುಗಿದ್ದಾರೆ ಬಹಳಷ್ಟು ಬಾರಿ ಸತೀಶ್ ಜಾರಕಿಹೊಳಿ ಅವರು. ದೊಡ್ಡ ಕುರ್ಚಿಯ ಮೇಲೆ ಕಣ್ಣಿಟ್ಟು ಮುಂದಿನ ಚುನಾವಣೆಗೆ ಅವರ ಕ್ಯಾಂಪೇನಿಂಗ್ ಬೇರೆ ರೀತಿಯಲ್ಲೇ ಇರುತ್ತೆ. ಅದಕ್ಕೆ ತಯಾರಿನೂ ಭರ್ಜರಿಯಾಗಿ ನಡೆದಿದೆ. ಫ್ಯಾಮಿಲಿಯಲ್ಲಿ ಎಲ್ಲ ಮಗಳು ಮಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹಿಡಿತ ಸಾಧಿಸೋದಕ್ಕೆ, ಜಿಲ್ಲಾ ರಾಜಕಾರಣದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಿದ್ದಾರೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರಿಗೆ ದೊಡ್ಡ ಮುಖಭಂಗ ಆಗಿದೆ. ತುಂಬ ಪ್ರತಿಷ್ಠೆಯ ಚುನಾವಣೆ ಇದು, ಸಣ್ಣ ಚುನಾವಣೆ ಅಲ್ಲ. ಇಡೀ ದೇಶದಲ್ಲಿಯೇ ಏಕೈಕ ಸಂಸ್ಥೆ ಇದು, ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿದು. ಅಂದರೆ ಈಗ ಬೆಸ್ಕಾಮ್ಗಳಿರ್ತವೆ, ಅಲ್ಲಿ ಹಂಗಿಲ್ಲ. ಆ ಸಹಕಾರಿ ಸಂಘದ ಮೂಲಕವೇ ವಿದ್ಯುತ್ತು, ಟ್ರಾನ್ಸ್ಫಾರ್ಮರ್ ಪೂರೈಕೆ, ಅಳವಡಿಕೆ ಎಲ್ಲ ಆಗುತ್ತೆ. ಅಂದರೆ ಇದು ಇಡೀ ದೇಶದಲ್ಲಿ ಏಕೈಕ ಸಂಸ್ಥೆ, ದೊಡ್ಡ ಸಂಸ್ಥೆ. ಅದರ ಒಂದು ದೊಡ್ಡ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು. ಅದು ಎಷ್ಟು ಪ್ರತಿಷ್ಠೆ ಅನ್ನೋದಕ್ಕೆ ಎಕ್ಸಾಂಪಲ್ಲು ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ, ಒಂದು ಇಡೀ ಫ್ಯಾಮಿಲಿನೇ, ಪಕ್ಷ ಮತ್ತೊಂದು ಎಲ್ಲ ಅಲ್ಲ, ಇಡೀ ಫ್ಯಾಮಿಲಿನೇ ಒಂದು ತಮ್ಮ ಪ್ಯಾನಲ್ ಗೆಲ್ಲಿಸ್ಕೊಳ್ಳೋದಕ್ಕೆ ತಿಂಗಳಗಟ್ಟಲೆ ಓಡಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಖುದ್ದು ರಾಜ್ಯದ ಒಬ್ಬರು ಪ್ರಭಾವಿ ಮಂತ್ರಿ, ಲೋಕೋಪಯೋಗಿ ಮಿನಿಸ್ಟರು ಅಲ್ಲೇ ಹೋಗಿ ಕೂತು ಒಂದೊಂದು ಕೇರಿ ಓಡಾಡಿ, ಅಂದರೆ ಮೀಟರ್ಗೊಂದು ಓಟಿದು, ಒಂದೊಂದು ಮನೆಗೆ ಓಡಾಡಿ ಸತೀಶ್ ಜಾರಕಿಹೊಳಿ ಅವರು ಓಟ್ ಕೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ನಿರಂತರವಾಗಿ ಜನರ ಜೊತೆಗಿದ್ದಾರೆ ಅಲ್ಲಿ. ಲಖನ್ ಜಾರಕಿಹೊಳಿ ಸೇರಿದಂತೆ ಅವರು ಇಡೀ ಫ್ಯಾಮಿಲಿ ಸರ್ಕಸ್ ಮಾಡಿದೆ. ಈ ಎಲೆಕ್ಷನ್ ಗೆಲ್ಲಲೇಬೇಕು, ಯಾಕಂದರೆ 20 ವರ್ಷಗಳ ಬಳಿಕ ನಡೆದಂಥ ಚುನಾವಣೆ, 2020-21 ನಡೆದಿದ್ದ ಚುನಾವಣೆ, ಅದು 20 ವರ್ಷದ ಮೇಲಾಗೋಯ್ತು. ಅಷ್ಟು ವರ್ಷಗಳ ನಂತರ ನಡೆದ ಚುನಾವಣೆ ಎಂಥ ಪ್ರತಿಷ್ಠೆಯಾಗಿತ್ತು ಅಂದರೆ, ಇದು ಯಮಕನ ಭರಣಿ ಬರೋದು ಅಲ್ಲೇ ಹುಕ್ಕೇರಿ ರೇಂಜಲ್ಲೇ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಇದು ಪ್ರತಿಷ್ಠೆಯ ಕಣವಾಗಿತ್ತು. ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅನ್ನೋ ರೀತಿಯಲ್ಲಿ ನಿಖಿಲ್ ಕತ್ತಿ, ರಮೇಶ್ ಕತ್ತಿ, ಇಡೀ ಕತ್ತಿ ಫ್ಯಾಮಿಲಿ, AB ಪಾಟೀಲು ಇವರೆಲ್ಲರೂ ಕೂಡ ಒಂದು ಕಡೆ ನಿಂತರೆ, ಸ್ವಾಭಿಮಾನಿಯ ಪಣವನ್ನು ಒಡ್ಡಿದರೆ, ಸತೀಶ್ ಜಾರಕಿಹೊಳಿ ಅವರು ಇಡೀ ತಮ್ಮ ಬಲವನ್ನು ಪ್ರಯೋಗ ಮಾಡಿ ಅಲ್ಲಿ ನಿರಂತರವಾಗಿ ಬೇರೆ ಕೆಲಸ ಬಿಟ್ಟು ಅವರು ಆ ಊರಿಗೆ ಹೋಗಿ ಕೂತು ಓಡಾಡಿದ್ರು, ಊರುಗಳಲ್ಲಿ ಓಡಾಡಿದ್ರು. ಆದರೆ ಈಗ ಎಂಥ ಹೊಡೆತ ಬಿದ್ದಿದೆ ಅಂದರೆ, ರಮೇಶ್ ಕತ್ತಿ ಬಣ ಭರ್ಜರಿಯಾಗಿ ಗೆದ್ದಿದೆ. ಎಷ್ಟರ ಮಟ್ಟಿಗೆ ಅಂದರೆ 15ಕ್ಕೆ 15 ಕ್ಷೇತ್ರಗಳನ್ನು ಗೆದ್ದು ಬೇಗಿದೆ ಕತ್ತಿ ಟೀಮ್. 15 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಸುಮಾರು 60,000 ವೋಟ್ಸ್ ಇವೆ ಅಲ್ಲಿ, ಅಂದರೆ ಮೀಟರು ಅಷ್ಟು ವೋಟರ್ಸು. ಅದರಲ್ಲಿ 42,000 ಏನೋ ವೋಟ್ ಆಗಿದೆ. ಆ 42,000 ಜನ ಅಲ್ಲಿಗೆ ವೋಟ್ ಹಾಕಕ್ಕೆ ಬಂದವರು, ತಮಾಷೆ ಅಂದರೆ ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ವ್ಯವಸ್ಥೆ ಮಾಡಿದ್ದಂಥ ವೆಹಿಕಲ್ಸಲ್ಲೇ ಬಂದಿದ್ದಾರೆ. 5,000 ವೆಹಿಕಲ್ಸ್ ಅಂತೆಲ್ಲ ಓಡಾಡಿದ ಜನರನ್ನು ಕರ್ಕೊಂಡು ಬರೋದಕ್ಕೆ, ವೋಟ್ ಹಾಕ್ಸೋದಕ್ಕೆ. ಆದರೆ ವೋಟ್ ಹಾಕಿದ್ದು ಮಾತ್ರ ಕತ್ತಿ ಬಣಕ್ಕೆ,
ಅನ್ನೋದು ಆಘಾತಕಾರಿ ಬೆಳವಣಿಗೆ. ಮಿನಿಸ್ಟರ್ ಆಗಿ, ಪ್ರಭಾವಿ ಮಂತ್ರಿಯಾಗಿ ಈ ಪ್ರತಿಷ್ಠೆಯ ಚುನಾವಣೆ ಗೆಲ್ಲಿಸ್ಕೊಳ್ಳೋದಕ್ಕಾಗದೆ ಮಹಾಮುಖಭಂಗ ಆಗಿದೆ. ಅವ್ರ ವೆಹಿಕಲ್ಲು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಓಡಾಡಿದೆಯಂತೆ. ಇದು ಆಫ್ ದಿ ರೆಕಾರ್ಡು, ಅದನ್ನು ನೇರವಾಗಿ ಹೇಳೋಕ್ಕಾಗಲ್ವಲ್ಲ, ಬಟ್ ಗೊತ್ತಿರೋದೆ. ಎರಡೂ ಕಡೆಯಿಂದನೂ ಓಡಾಡಿದೆ. ಆದರೆ ಕತ್ತಿ ಬಣ ಕೊಟ್ಟಿದ್ದಕ್ಕಿಂತ ಡಬಲ್ಲು ತ್ರಿಬಲ್ಲು ಜಾರಕಿಹೊಳಿ ಬಣ ಕೊಟ್ಟಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ ಲೋಕಲ್ಲಾಗಿ. ಆದರೆ ದುಡ್ಡು ಅವರದ್ದು, ಈ ಓಟಿ ಊರಿಗೆ ಅನ್ನೋ ಥರದಲ್ಲಿ ಆಗಿಬಿಡ್ತಾ. ವೆಹಿಕಲ್ಲು ಅಲ್ಲಿ 50-60 ಸಾವಿರ ಜನ ಊಟ ಮಾಡಿದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿ ಹೆಂಗೆ ಊಟ ಹಾಕ್ಸಿದ್ದಾರೆ ಅಂದರೆ ಭರ್ಜರಿಯಾಗಿ ಜನ ಊಟಕ್ಕೆ. ಆದರೆ ಓಟ್ ಮಾತ್ರ ಕತ್ತಿ ಬಣಕ್ಕೆ. 15ಕ್ಕೆ 15 ಒಂದು ಸೀಟ್ ಕೂಡ ಇಲ್ಲ ಸತೀಶ್ ಜಾರಕಿಹೊಳಿ ಬಣಕ್ಕೆ. ಇದು ನಂಬೋದಕ್ಕಾಗ್ತಿಲ್ಲ. ಬೆಳಗಾವಿ ಪಾಲಿಟಿಕ್ಸಲ್ಲಿ ಅಷ್ಟು ಅಚ್ಚರಿಯ ಬೆಳವಣಿಗೆ ಆಗಿದೆ. 15 ಸೀಟು ಅಂದರೆ ಒಂದೇ ಒಂದು ಸೀಟ್ ಕೂಡ ಸಿಕ್ಕಿಲ್ಲ ಅಂದರೆ ಜಾರಕಿಹೊಳಿ ಫ್ಯಾಮಿಲಿಗೆ ಇದು ಅರಗಿಸಿಕೊಳ್ಳಲಾರದ ಆಘಾತ. ಬಾಪೂಜಿ ಶಾಲೆ ಮತ ಎಣಿಕೆ ಕೇಂದ್ರದ ಮುಂದೆ ಸಂಭ್ರಮಾಚರಣೆ ನೋಡಬೇಕು. ರಮೇಶ್ ಕತ್ತಿ ಅವರು ಸ್ವತಃ ಲಾಠಿ ಹಿಡ್ಕೊಂಡು ಜನರನ್ನು ಕಂಟ್ರೋಲ್ ಮಾಡಿದ್ದಾರೆ. ಅಭಿಮಾನಿಗಳು ಆ ರೀತಿ ಹರ್ಷೋದ್ಗಾರ, ಲಾಠಿ ಚಾರ್ಜ್ ಭರ್ಜರಿಯಾಗಿದೆ ಅಲ್ಲಿ. ಅಭಿಮಾನಿಗಳು ನಿಯಂತ್ರಿಸೋದಕ್ಕೆ ಆಗದೇ ಇರುವಂಥ ಸಿಚುವೇಶನ್ನು, ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ ಅಭಿಮಾನಿಗಳು. ಯಾವ ಚುನಾವಣೆಯನ್ನು ಸತೀಶ್ ಜಾರಕಿಹೊಳಿನೇ ಸ್ವತಃ ಪ್ರತಿಷ್ಠೆಯಾಗಿ ತಗೊಂಡು ಜೊಲ್ಲೆ ಫ್ಯಾಮಿಲಿ ಎಲ್ಲ ಸೇರಿತ್ತಲ್ಲಿ ಮಾಸ್ಟರ್ ಮೈಂಡ್ ರೀತಿಯಲ್ಲಿ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಅರೇಂಜ್ಮೆಂಟ್ಸ್ ಮಾಡಿದ್ರು. 20 ವರ್ಷ ಆದಮೇಲೆ ನಡೆದ ಚುನಾವಣೆ ಗೆಲ್ಲಲೇಬೇಕು ಅಂತ ಅಲ್ಲಿ ಹೀನಾಯ ಸೋಲಾಗಿದೆ. ಕತ್ತಿ ಬಣ ಯಾವ ರೀತಿ ಗೆಲ್ತು? ನಂಬರ್ 1 ಅಲ್ಲಿ ಲೋಕಲ್ ಪಾಲಿಟಿಕ್ಸಲ್ಲಿ ಇವರು ಬರೋದಕ್ಕೆ ಬಿಡಬಾರ್ದು, ಎಷ್ಟಂದ್ರೂ ಇವ್ರು ಹೊರಗಡೆ ಅವರು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಅಲ್ಲಿನ ಸಾಮಾನ್ಯವಾಗಿ ಅಲ್ಲಿ ಕತ್ತಿ ಫ್ಯಾಮಿಲಿ ಎ ಬಿ ಪಾಟೀಲ್ ನಡುವೆ ಏನು ಹಣಾಹಣಿ ನಡೀತಾ ಇತ್ತು, ಅವರಿಬ್ಬರು ಒಂದಾಗ್ಬಿಟ್ರು ಇವರನ್ನು ಹಣಿಬೇಕು ಅಂತ. ಸ್ವಾಭಿಮಾನದ ಪ್ಯಾನಲ್ ಅನ್ನೋ ರೀತಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಿಂತರು. ಸ್ವಾಭಿಮಾನದ ಹೆಸರಲ್ಲೇ ಚುನಾವಣೆ ನಡೆಸಿದ್ರು. ಇಲ್ಲಿ ನಮ್ಮದೇ ಒಳ್ಳೆ ಆಡಳಿತ ಸಹಕಾರಿ ಸಂಘ ಅಂತ ಬಂದಾಗ ಅಸಲಿಗೆ ಜನ ಕೆಲಸ ನೋಡಿ ಓಟ್ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಪ್ರಚಾರ ನಡೆಸಿದ್ರು. ಇವ್ರು 12 ಗಂಟೆಗೆ ಎದ್ದು ಬರೋರನ್ನು ಜನ ಯಾಕೆ ನಂಬ್ತಾರೆ, ಜನರ ಜೊತೆ ಹಗಲು ರಾತ್ರಿ ಇರುವಂಥ ನಮ್ಮ ಕೈ ಹಿಡಿತಾರೆ ಅನ್ನೋ ರೀತಿಯಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಭಯಾನಕ ವಾರ್ಗಳಾಗಿ ಹೋಗಿದ್ವು. ಆದರೆ ಕೊನೆಗೆ ರೆಸ್ಪಾನ್ಸ್ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರ ಅಬ್ಬರ ಆರ್ಭಟ, ವೆಹಿಕಲ್ಸು, ಊಟ, ಅಲ್ಲೆಲ್ಲ ಭರ್ಜರಿ ತಯಾರಿ ನೋಡಿದ್ರೆ ಸಾಧ್ಯವೇ ಇಲ್ಲ ಯಾರು ಅನ್ನೋ ಥರ ಕಂಡಿತ್ತು. ಎಲೆಕ್ಷನ್ ಆದಮೇಲೆ ಕಂಪ್ಲೀಟ್ ಪಿಕ್ಚರ್ ಚೇಂಜ್. ಅವರು ಊಹೆನೂ ಮಾಡ್ಕೊಳ್ಳದೇ ಇರೋ ರೀತಿಯಲ್ಲಿ ಫಲಿತಾಂಶ ಬಂದಿದೆ. ಬೆಳಗಾವಿ ಪಾಲಿಟಿಕ್ಸ್ ಅಂದರೆ ಇಡೀ ರಾಜ್ಯದ ರಾಜಕಾರಣದಲ್ಲಿ ಒಂದು ತೂಕ ಜಾಸ್ತಿ. ಅಲ್ಲಿನ ಈ ಬ್ಯಾಂಕ್ ಎಲೆಕ್ಷನ್ನು, ಸಹಕಾರಿ ಸಂಘದ ಎಲೆಕ್ಷನ್ನು, DCC ಬ್ಯಾಂಕ್ ಎಲೆಕ್ಷನ್ನು, ಇದಕ್ಕೆಲ್ಲ ವಾರಗಳೇ ನಡೆದು ಹೋಗ್ತವೆ. ಮತ್ತು ಒಂದು ಸರ್ಕಾರ ಬೀಳಿಸೋ ರೇಂಜ್ಗೆ ನಡೆಯುತ್ತೆ ಆ ಚುನಾವಣೆ. ಡೈರೆಕ್ಟಾಗಿ ರಾಜ್ಯ ರಾಜಕಾರಣಕ್ಕೆ ಲಿಂಕ್ ಇರುತ್ತೆ. ಗೊತ್ತು ನಮಗೆ, ಬೆಳಗಾವಿ ಪಾಲಿಟಿಕ್ಸಲ್ಲಿ ಏರ್ಪೇರಾಗಿ ಸರ್ಕಾರ ಬಿದ್ದು ಹೋಗೋ ಇತಿಹಾಸ ಕೂಡ ಇದೆ. ಅಷ್ಟು ಪವರ್ಫುಲ್ಲು ಬೆಳಗಾವಿ ಲೋಕಲ್ ಪಾಲಿಟಿಕ್ಸ್ ಅಂದರೆ. ಆ ರಾಜಕಾರಣದಲ್ಲಿ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿದೆ. ಈಗ ಅಲ್ಲಿ ಹೆಂಗಾಗಿದೆ ಬೆಳಗಾವಿಯಲ್ಲಿ ಅಂದರೆ ಲಕ್ಷ್ಮಣ್ ಸವದಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇಲ್ಲಿ ಕತ್ತಿ ಫ್ಯಾಮಿಲಿ, BJP ಕಾಂಗ್ರೆಸ್ ಅಂತಲ್ಲ, ಓವರಾಲ್ ಅಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸು. ಎಲ್ಲರೂ ಕೂಡ ಈಗ ಜಾರಕಿಹೊಳಿ ಫ್ಯಾಮಿಲಿಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಲಕ್ಷ್ಮಣ್ ಸವದಿ ಅವ್ರಿಗಂತೂ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಇದೆ ಒಳಗೊಳಗೆ. ಯಾಕಂದರೆ ನನಗೆ ಮಂತ್ರಿಗಿರಿ ತಪ್ಪೋದಕ್ಕೆ ಇವರೇ ಕಾರಣ ಅನ್ನೋ ಥರ ಅವ್ರಿಗೆ ಮನಸ್ಸಲ್ಲಿರಬಹುದು. ಬಂದಾಗ ಅಷ್ಟೆಲ್ಲ ಭರವಸೆ ಕೊಟ್ಟು ಕರ್ಕೊಂಡು ಬಂದರು. ಅವರಿಂದಾಗಿ ಪಕ್ಷಕ್ಕೆ ದೊಡ್ಡ ಲಾಭ ಆಯಿತು, ಅದರಲ್ಲಿ ಡೌಟೇ ಇಲ್ಲ. ಲಕ್ಷ್ಮಣ್ ಸವದಿ ಅವರು BJP ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಕ್ಕೆ ಎಲೆಕ್ಷನಲ್ಲಿ ದೊಡ್ಡ ವೇವ್ ಕ್ರಿಯೇಟ್ ಮಾಡಿದ್ರು ಅವರು. ಬಟ್ ಮಂತ್ರಿಗಿರಿ ಸಿಗಲಿಲ್ಲ. ಇನ್ನೂ ಅವರು ಪಕ್ಷದಲ್ಲಿ ಸ್ಥಾನಮಾನಕ್ಕೆ ಹುಡುಕಾಡೋ ಥರ ಆಗಿದೆ. ಅದಕ್ಕೆ ಕಾರಣ ಬೆಳಗಾವಿಯಲ್ಲಿ ಅವರ ಹಿಡಿತ ತಪ್ಪಿಸ್ಬೇಕು ಅನ್ನೋದು. ಇಂಥದ್ದೆಲ್ಲ ಅವಕಾಶ ಸಿಕ್ಕಾಗ ಎಲ್ಲರೂ ಒಳಗೊಳಗೆ ಒಂದಾಗ್ಬಿಡ್ತಾರೆ. ಅದೆಲ್ಲದರ ಹೊಡೆತವೂ ಬಿದ್ದಿರಬಹುದು. ಸೊ ಸತೀಶ್ ಜಾರಕಿಹೊಳಿ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರ ಕ್ಯಾಂಪ್ ಸೆಡ್ ಹೊಡಿತಿದೆ. DK ಕ್ಯಾಂಪ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಬೇರೆ ಬೇರೆ ನಾಯಕರೆಲ್ಲ ಗುರುತಿಸ್ಕೊಂಡಿದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೆ ಕತ್ತಿ ಫ್ಯಾಮಿಲಿ ತುಂಬ ಕ್ಲೋಸು. ಈ ಚುನಾವಣೆ ಕತ್ತಿ ಫ್ಯಾಮಿಲಿದೇ ಪ್ರತಿಷ್ಠೆಯಾಗಿದ್ರು ಕೂಡ ಓವರಾಲ್ ಬೆಳಗಾವಿ ರಾಜಕಾರಣ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮತ್ತು ಜಾರಕಿಹೊಳಿ ಫ್ಯಾಮಿಲಿಗೆ DK ಟೀಮ್ನ ಒಂದು ಬಲ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಇವ್ರಿಗೆ ಒಂದು ಸಹಕಾರಿ ಸಂಘದ ಚುನಾವಣೆಯಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋಕ್ಕಾಗಿಲ್ಲ. ಇನ್ನು ಇವರು ರಾಜ್ಯದಲ್ಲಿ ಗೆಲ್ಲಿಸ್ತಾರ ಅನ್ನೋ ಥರದಲ್ಲೂ ಒಂದು ಸಂದೇಶ ರವಾನಿಸೋದಿಕ್ಕೂ ಅವರ ಶತ್ರುಪಾಳ್ಯಕ್ಕೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಕೈ ಒಳಗಡೆನೇ ಜಟಾಪಟಿ ಇರೋದ್ರಿಂದಾಗಿ ಅವರು ಓಪನ್ ಆಗಿ ಹೇಳಿದ್ದಾರೆ, ನಾವು ಸ್ವಂತ ದುಡ್ಡಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸಿಲ್ಲ ಅಂತ. ಆದರೆ ಈ ಲೋಕಲ್ ಬಾಡಿ ಎಲೆಕ್ಷನ್ನು ಅಥವಾ ಈ ಸಹಕಾರಿ ಸಂಘದ ಎಲೆಕ್ಷನ್ ಇದೆಯಲ್ಲ, ಅದು ಪ್ರತಿಷ್ಠೆಗೆ ಬಿದ್ದಿರುವ ಪೆಟ್ಟಾಗಿದ್ದು ಇದೆಲ್ಲವೂ ಮುಂದೆ
ಅವಕಾಶ ಸಿಕ್ಕಾಗ, ಸಂದರ್ಭ ಕೂಡಿ ಬಂದಾಗ ಶತ್ರುಗಳಿಗೆ ಆಹಾರವಾಗಿಬಿಡುತ್ತೆ. ನೋಡಿ, ಇವರು ಅಧ್ಯಕ್ಷಗಿರಿ ತಗೊಂಡು ಏನು ಮಾಡಬಲ್ಲರು ಅನ್ನೋ ರೀತಿಯಲ್ಲಿ ಸಂದೇಶ ರವಾನಿಸೋದಕ್ಕೆ ಶತ್ರುಗಳು ಸಂಭ್ರಮಾಚರಣೆ ಮಾಡೋ ರೀತಿಯಲ್ಲಾಗಿದೆ ಈಗ. ನೋಡಿ, ಈ ಎಲೆಕ್ಷನ್ ನಡೆಯೋದೇ ಡಿಫ್ರೆಂಟು. ಒಬ್ಬ ಮತದಾರರ 6 ಮತಪತ್ರಗಳಲ್ಲಿ 15 ಮತ ಚಲಾಯಿಸಬೇಕು, ಹುಡುಕ್ ಹಾಕಬೇಕು. ನಾರ್ಮಲ್ ಎಲೆಕ್ಷನ್ಗಿಂತ ಇದು ತುಂಬ ಡಿಫ್ರೆಂಟಾಗಿ ನಡೆಯುತ್ತೆ. 6 ಮತಪತ್ರಗಳಲ್ಲಿ 15 ಮತ ಚಲಾಯಿಸಬೇಕು. ಅದರಲ್ಲೂ ಜಾರಕಿಹೊಳಿ ಕಡೆಯವರು ಕ್ಯಾಂಡಿಡೇಟ್ಸು ತುಂಬ ಪ್ರಭಾವಿಗಳು ನಿಂತಿದ್ರಂತೆ ಅಲ್ಲಿ ಲೋಕಲ್ ಆಗಿ. ಕತ್ತಿ ಫ್ಯಾಮಿಲಿ ಕಡೆಯಿಂದ ನಿಂತವರೆಲ್ಲ ಕಾಮನ್ ಅಲ್ಲಿಯವರೇ. ಆದರೂ ಗೆಲ್ಲಿಸ್ಕೊಂಡಿದ್ದಾರೆ. ಮತ್ತು ಅಷ್ಟು ಜನ ಹುಡುಕಿ ಕತ್ತಿ ಕಡೆಯವ್ರಿಗೆ ಹೆಂಗೆ ಓಟ್ ಹಾಕಿದ್ದಾರೆ ಅಂದರೆ 15ಕ್ಕೆ 15 ಸೀಟು ಬಂದುಬಿಟ್ಟಿದೆ. 62,000 ಮತದಾರರಲ್ಲಿ 41,000 ಹಕ್ಕು ಚಲಾಯಿಸಲಾಗಿದೆ. 68% ಮತದಾನ ಆಗಿದೆ. ಅಪ್ಪಣ್ಣಗೌಡ ಪಾಟೀಲ್ ಹಾಗೂ ಸ್ವಾಭಿಮಾನಿ ಪ್ಯಾನೆಲ್ ಕಾರ್ಯಕರ್ತರ ನಡುವೆ ಜಟಾಪಟಿ ಘರ್ಷಣೆ ಎಲ್ಲ ಆಗಿ ಕೊನೆಗೆ ಈ ಚುನಾವಣೆ ನಿಖಿಲ್ ಕತ್ತಿ, ಮಾಜಿ ಸಂಸದ ರಮೇಶ್ ಕತ್ತಿ, ಮಾಜಿ ಸಚಿವ AB ಪಾಟೀಲ್ ಬಣಕ್ಕೆ ಭರ್ಜರಿ ಗೆಲುವನ್ನು ತಂದುಕೊಟ್ಟಿದೆ. ಸೊ ಈ ಬೆಳಗಾವಿ ರಾಜಕಾರಣದಲ್ಲಿನ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೆದಿದೆ. ಅಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಭರ್ಜರಿ ಗೆಲುವಾಗಿದೆ. ಅಂದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಒಪ್ಪಿದ್ರು, ನೀವು DCC ಬ್ಯಾಂಕ್ ಕಡೆ ಬರಬೇಡಿ, ಅಲ್ಲಿ ಹೋಗಿ ಅನ್ನೋ ಥರ ಮಾತುಕತೆ ಮೇಲೆ ಆಗಿದ್ದುದು. ಸ್ಟಿಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪ್ರಭಾವವನ್ನು ಹೇಗೆ ಸಹಕಾರಿ ವಲಯದಲ್ಲಿ ಲೋಕಲ್ ಆಗಿ ಹೆಚ್ಚಿಸ್ಕೊಳ್ತಿದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಬೆಂಬಲಿತ 15ಕ್ಕೂ ಹೆಚ್ಚು ಸದಸ್ಯರಿಗೆ ಗೆಲ್ಲಿಸ್ಕೊಂಡಿದ್ದಾರೆ. ಅಲ್ಲೂ ಕ್ಲೀನ್ ಸ್ವೀಪ್. ಈಗ DCC ಬ್ಯಾಂಕ್ ಕಡೆ ಬರಬೇಡಿ ನೀವು ಅಂತ ಇದಕ್ಕೆ ನೀವೇ ನಿಂತ್ಕೊಳ್ಳಿ ಅಂತ ಸತೀಶ್ ಜಾರಕಿಹೊಳಿ ಅವರು ಬೆಂಬಲ ಸೂಚಿಸಿದ್ರು ಕೂಡ ಅಲ್ಲಿ DCC ವಿಚಾರದಲ್ಲಿ ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು. ಯಾವುದಾದ್ರೂ ಒಂದು ಕೊಡದೇ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಬೆಳಗಾವಿಯಲ್ಲಿ ಅಲ್ಲೂ ಒತ್ತಡ ಸೃಷ್ಟಿಯಾಗಿದೆಯಾ. ಈಗ ಅವರ ಕೈ ಕೂಡ ಮೇಲಾಗ್ತಿದೆ. ಅವರು ತಮ್ಮ ಫ್ಯಾಮಿಲಿಯನ್ನು ನಿಧಾನಕ್ಕೆ ಗಟ್ಟಿ ಮಾಡ್ಕೊಳ್ತಿದ್ದಾರೆ. ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆದು ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಅಲ್ಲಿ ಗೆಲುವಾಗಿದೆ. ಸೊ ಹೇಗಾಗ್ಬಿಟ್ಟಿದೆ ಅಂದರೆ ಸುತ್ತುವರೆದು ಬಿಟ್ಟಿದ್ದಾರೆ ಜಾರಕಿಹೊಳಿ ಫ್ಯಾಮಿಲಿಗೀಗ. ಕಂಪ್ಲೀಟಾಗಿ ಅವರ ಹಿಡಿತದಿಂದ ಜಿಲ್ಲೆಯನ್ನು ತಪ್ಪಿಸೋ ರೀತಿಯಲ್ಲಿ ಬೆಳವಣಿಗೆಗಳು ಆಘಾತಕಾರಿಯಾಗಿವೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.